ಹಾಯ್ ವಿವರ್ಸ್, ಇವತ್ತು ನಾವು ಟೊಮೆಟೊ ಚಟ್ನಿ ಅಥವಾ ಟೊಮೆಟೊ ಗೊಜ್ಜನ್ನು ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನೊಂದು ಅರ್ಧ ಕೆ ಜಿಯಷ್ಟು ಟೊಮೆಟೊನ ತೊಗೊಂಡಿದ್ದೀನಿ. ಈ ರೀತಿ ತೊಟ್ಟನ್ನು ತೆಗೆದುಬಿಟ್ಟು ಟೊಮೆಟೊನ ತುಂಬ ಚಿಕ್ಕದಾಗಿಯೂ ಅಲ್ಲ, ತುಂಬ ದೊಡ್ಡ ಹೋಳಾಗಿಯೂ ಅಲ್ಲದೆ ಈ ರೀತಿ ಕಟ್ ಮಾಡ್ಕೋಬೇಕು. ಟೊಮೆಟೊನ ಚೆನ್ನಾಗಿ ತೊಳೆದು ಅದನ್ನು ನೀರೆಲ್ಲ ಹೋಗೋವರೆಗೂ ಒಣಗಿಸಿ ಆಮೇಲೆ ಕಟ್ ಮಾಡಿ ಇಟ್ಕೋಬೇಕು. ನಾನಿಲ್ಲಿ ಅರ್ಧ ಕೆ ಜಿ ಟೊಮೆಟೊನ ತೊಗೊಂಡಿದ್ದೀನಿ. ಆದರೆ ಎಲ್ರಿಗೂ ಕ್ವಾಂಟಿಟಿ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ನಾನಿಲ್ಲಿ ಈ ಟೊಮೆಟೊನ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಕಪ್ಪಿಂದ ಈ ಟೊಮೆಟೊನ ಅಳತೆ ಮಾಡ್ಕೊಳ್ಳೋಣ. 2 ಕಪ್ಪು ಟೊಮೆಟೊ ಆಗಿದೆ. ಹಾಗೆ ಇದು 3 ಕಪ್ಪು. ಅರ್ಧ ಕೆ ಜಿಗೆ ಈ ಬಟ್ಲಲ್ಲಿ 4 ಬಟ್ಲಷ್ಟು ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು 1/4 ಕಪ್ನಷ್ಟು ಹುಣಸೆ ಹಣ್ಣನ್ನು ಕ್ಲೀನ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಈ ಬಟ್ಲಲ್ಲಿ 4 ಭಾಗ ಮಾಡಿದರೆ 1 ಭಾಗದಷ್ಟು ಉಪ್ಪು, ಹಾಗೆ 1 ಭಾಗದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಒಂದು 10ರಿಂದ 15 ನಿಮಿಷ ಕುದಿಸ್ಕೋಬೇಕು. ಒಂದು ಸಾರಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡೋಣ. ಈ ಹುಣಸೆ ಹಣ್ಣು ಹಾಗೆ ಟೊಮೆಟೊ ಎಲ್ಲವೂ ಚೆನ್ನಾಗಿ ಕುದಿಬೇಕು. ತುಂಬ ಹಣ್ಣಾಗಿ ಕುದ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಕುದ್ದಾದಮೇಲೆ ನಾವು ಗ್ಯಾಸನ್ನು ಆಫ್ ಮಾಡಿ ಇದು ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಕೆಲವೊಬ್ಬರು ನಾಟಿ ಟೊಮೆಟೊ ಕೂಡ ಬಳಸ್ತಾರೆ. ಈಗ ಒಂದು ಕಡಾಯಿನ ಇಟ್ಬಿಟ್ಟು ಅದಕ್ಕೆ 2 ಸ್ಪೂನಷ್ಟು ಸಾಸಿವೆ ಹಾಗೆ 1 ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಳ್ಳೋಣ. ಇದು ತುಂಬ ದೊಡ್ಡ ಸ್ಪೂನ್ ಆಗಿರೋದ್ರಿಂದ ನಾನು ಮೆಂತ್ಯನ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಟ್ಟು ಇದು ಕೂಡ ತಣ್ಣಗಾಗೋದಕ್ಕೆ ಇಟ್ಕೊಳ್ಳೋಣ. ನಾವು ಫ್ರೈ ಮಾಡಿರೋ ಅಂಥ ಸಾಸಿವೆ ಮೆಂತ್ಯನ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಪುಡಿ ಮಾಡ್ಕೊಳ್ಳೋಣ. ಹಾಗೆ ನಾವು ಕುದಿಸಿ ಇಟ್ಟಂಥ ಈ ಟೊಮೆಟೊ ಕೂಡ ತಣ್ಣಗಾಗಿದೆ. ಇದಕ್ಕೆ ಅರ್ಧ ಬಟ್ಲಷ್ಟು, ಯಾವ ಬಟ್ಲಲ್ಲಿ ನಾವು ಟೊಮೆಟೊ ತೊಗೊಂಡಿದ್ವೋ ಆ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನಷ್ಟು ನಾವು ಅರಿಶಿಣನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸಿ ಮಾಡ್ಕೊಳ್ಳೋಣ. ತುಂಬ ಹುಳಿ ಇರೋ ಟೊಮೆಟೊನ ನೀವು ಬಳಸೋದಾದರೆ ಇಲ್ಲಿ ಹುಣಸೆ ಹಣ್ಣಿನ ಪ್ರಮಾಣನ ಕಡಿಮೆ ಮಾಡ್ಕೋಬೇಕು. ಆ್ಯಪಲ್ ಟೊಮೆಟೊ ಅಂತ ಬರುತ್ತಲ್ವ, ಆ ಥರದ್ದನ್ನು ನೀವು ತಗೊಳ್ಳೋದಾದರೆ ಹುಣಸೆ ಹಣ್ಣಿನ ಪ್ರಮಾಣನ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಇದೆಲ್ಲವನ್ನು ಚೆನ್ನಾಗಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಈ ಟೊಮೆಟೊ ಜಾಸ್ತಿ ಇರೋದ್ರಿಂದ ನಾನು 2 ಸಾರಿ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಪೇಸ್ಟ್ ಆದರೆ ಸಾಕು. ಇದನ್ನು ನೀವು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ
ಹಾಗೆ ಇಟ್ಕೊಂಡು 1 ವರ್ಷ ಕೂಡ ಇದನ್ನು ಬಳಸ್ಕೋಬೋದು. ಒಂದು 6 ತಿಂಗಳಿಗೆ ನಾವು ಬಳಸ್ತೀವಿ ಅನ್ನೋದಾದರೆ ನಾವು ಮಾಡಿ ಇಟ್ಟಂಥ ಮೆಂತ್ಯ ಹಾಗೆ ಸಾಸಿವೆ ಪುಡಿನ ಇದಕ್ಕೆ 1.5 ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಒಗ್ಗರಣೆ ಕೂಡ ಹಾಕ್ಕೋಬೋದು. ಈ ರೀತಿ ಮಿಕ್ಸ್ ಮಾಡಿ ಇಟ್ಟಂಥದ್ದನ್ನು ನೀವು ಫ್ರಿಜ್ಜಲ್ಲಿ 1 ವರ್ಷ ಇಟ್ಕೊಂಡು ನಿಮಗೆ ಬೇಕಾದಷ್ಟು ಮಾತ್ರ ತೆಗೆದು ನೀವು ಒಗ್ಗರಣೆ ಹಾಕ್ಕೊಂಡು ಬಳಸ್ಕೋಬೋದು. ಒಗ್ಗರಣೆ ಹಾಕಿಟ್ರೆ 6 ತಿಂಗಳವರೆಗೂ ಇದು ಕೆಡೋದಿಲ್ಲ. ಹಾಗೆ ಇಟ್ಟರೆ 1 ವರ್ಷದವರೆಗೂ ಇದು ಕೆಡೋದಿಲ್ಲ. ಯಾವ ಬಟ್ಲಲ್ಲಿ ನಾನು ಟೊಮೆಟೊ ತೊಗೊಂಡಿದ್ದೀನೋ ಅದೇ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಸಾಸಿವೆ ಸಿಡಿದ ಆದಮೇಲೆ ಇದಕ್ಕೆ 1.5 ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅನ್ನೋದಾದರೆ ಕಡಲೆಬೇಳೆ ಕೂಡ ಬಳಸ್ಕೋಬೋದು. ಸ್ವಲ್ಪ ಉದ್ದಿನಬೇಳೆ ಫ್ರೈ ಆಗ್ತಾ ಇದ್ದ ಹಾಗೆ ಇದಕ್ಕೆ ನಾವು ಬೆಳ್ಳುಳ್ಳಿನ ಹಾಕ್ಕೋಬೇಕಾಗತ್ತೆ. ನೀವು ಬೆಳ್ಳುಳ್ಳಿನ ಜಜ್ಜಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಕಟ್ ಮಾಡಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಇಂಗು ಕೂಡ ಬಳಸ್ಕೋಬೋದು. ಇಲ್ಲಿ ಸ್ವಲ್ಪ ಕರಿಬೇವನ್ನು ಹಾಕಿದ್ದೀನಿ. ಹಾಗೆ ಒಂದು 3-4 ಕೆಂಪು ಮೆಣಸಿನ್ಕಾಯಿನ ನಾನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗೆ ಇದನ್ನು ನಾವು ಮಾಡಿ ಇಟ್ಟಂಥ ಈ ಟೊಮೆಟೊ ಪ್ಯೂರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ದಿಢೀರಾಗಿ ಯಾವುದಾದ್ರೂ ಪಲ್ಯ ಮಾಡಬೇಕಾದ್ರೆ ನೀವು ಈ ಚಟ್ನಿ ಕೂಡ ಅದಕ್ಕೆ ಬಳಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಕೂಡ ಬಳಸಿ ಒಗ್ಗರಣೆನ ಹಾಕ್ಕೊಳ್ತಾರೆ. ಆದರೆ ನಾನಿಲ್ಲಿ ರೈಸ್ ಬ್ರ್ಯಾಂಡ್ ಆಯಿಲನ್ನು ಬಳಸಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಏರ್ಟೈಟ್ ಕಂಟೈನರ್ನಲ್ಲಿ ನೀವು ಹಾಕಿ ಇಟ್ಕೋಬೋದು. ಇದು ಚಪಾತಿ, ದೋಸೆ ಹಾಗೆ ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾವು ಸಾಂಬಾರು, ಸಾರು, ತಿಳಿಸಾರು ಈ ಥರ ಏನೂ ಮಾಡದೇ ಇದ್ದಾಗಲೂ ಕೂಡ ಈ ಚಟ್ನಿ ಅಷ್ಟಿದ್ದರೆ ಸಾಕು, ರೈಸ್ ಜೊತೆ ಮಿಕ್ಸ್ ಮಾಡಿಕೊಂಡು ಊಟ ಮಾಡ್ಬೋದು. ನೀವು ಕೂಡ ಮನೇಲಿ ಒಂದು ಸಾರಿ ಟ್ರೈ ಮಾಡಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.